ಹಾಯ್. ಇವತ್ತು ನಾನು 3 ಟ್ರೇಡ್ ತೊಗೊಂಡಿದ್ದೆ. 3 ಟ್ರೇಡ್ ಯಾವ ಬೇಸ್ ಮೇಲೆ ತೊಗೊಂಡೆ ಮತ್ತು ಏನಾಯಿತು ಅನ್ನೋದೊಂದು ಸ್ವಲ್ಪ ನೋಡೋಣ. ಸಾರಿ, 6 ಟ್ರೇಡ್ ತೊಗೊಂಡಿದ್ದೆ. ಸಾರಿ, ಅದರಲ್ಲಿ 4 ಪ್ರಾಫಿಟ್ ಅದು, 2 ಲಾಸ್ ಅದು. ಸೊ ಫಸ್ಟ್ ಬಂದುಬಿಟ್ಟು ನಾನು ತೊಗೊಂಡಿದ್ದು ಗುಜರಾತ್ ಗ್ಯಾಸ್ ಲಿಮಿಟೆಡ್. ಇದನ್ನು ಯಾವ ಬೇಸ್ ಮೇಲೆ ತೊಗೊಂಡೆ ಅಂದರೆ ಇಲ್ಲಿ ನೋಡಿ, ಇದು ಡೈಲಿ ನಮ್ಮದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಓಕೆ, ಸೊ ಈ ರೆಸಿಸ್ಟೆನ್ಸ್ ಕ್ರಾಸ್ ಮಾಡಿದ ಮೇಲೆ ನಾನು ಒಂದು ಸಣ್ಣ ಕ್ವಾಂಟಿಟಿಯನ್ನು ಬೈ ಮಾಡಿದೆ. ಸೊ ನಾನು ಸಪೋರ್ಟ್ ರೆಸಿಸ್ಟೆನ್ಸ್ ಅಂತೂ ಡೈಲಿ ಟೈಮ್ ಫ್ರೇಮಲ್ಲಿ ಹಾಕ್ಕೊಂಡೆ. ಸೊ ಯಾವ ಥರ ಹಾಕ್ಕೊಂಡೆ ಅಂದರೆ ಪ್ರೀವಿಯಸ್ ಕ್ಯಾಂಡಲ್ ಹೈ ಮತ್ತು ಲೋವನ್ನು ಮಾರ್ಕ್ ಮಾಡ್ಕೊಂಡಿದ್ದೆ. ಸೊ ನಾನು ಟ್ರೇಡ್ ಮಾಡೋದು 5 ಮಿನಿಟ್ಸ್ ಮತ್ತು 15 ಮಿನಿಟ್ಸಲ್ಲಿ, ಜಾಸ್ತಿ ಮಾಡೋದು 15 ಮಿನಿಟ್ಸಲ್ಲಿ. ಒಂದು ಸೆಕೆಂಡ್. ಹಾಂ, ಸೊ ಇದನ್ನು 15 ಮಿನಿಟ್ಸ್ ಕನ್ವರ್ಟ್ ಮಾಡಿದಾಗ ಸೊ ಈ ಥರ ತೋರಿಸುತ್ತೆ ಚಾರ್ಟ್. ಸೊ ನಾನು ಮೊದಲೇ ಪ್ರಿಪೇರ್ ಆಗಿದ್ದೆ, ಯಾಕೆಂದರೆ ಬುಲ್ಲಿಶ್ ಮೂಮೆಂಟ್ ಇದೆ, ಬೈ ಮಾಡಬೇಕಂತೆ. ಸೊ ಫಸ್ಟ್ ಕ್ಯಾಂಡಲ್ ನೋಡಿದೆ 9:15 ಓಪನ್ ಆದ್ಕೊಳ್ಳಿ ಒಂದು ಹ್ಯಾಮರ್ ಥರ ಫಾರ್ಮ್ ಮಾಡುತ್ತೆ. ಹ್ಯಾಮರ್ ಅಂದರೆ ಬಾಯರ್ ಜಾಸ್ತಿ ಇದ್ದಾರೆ ಅಂತ ಒಂದು ರಿಪ್ರೆಸೆಂಟ್ ಮಾಡುತ್ತದೆ. ಸೊ ಫಸ್ಟ್ ಕ್ಯಾಂಡಲ್ ವೇಟ್ ಮಾಡಿದೆ. ವೇಟ್ ಮಾಡಿದ ಮೇಲೆ ಯಾವಾಗ ನೆಕ್ಸ್ಟ್ ಕ್ಯಾಂಡಲ್ಲು ಆ ಕ್ಯಾಂಡಲ್ ಹೈ ಬ್ರೇಕ್ ಮಾಡ್ತಲ್ಲ ಅವಾಗ ಒಂದು ಎಂಟ್ರಿ ಮಾಡಿದೆ. ನಾನು ಒಂದು ಸ್ವಲ್ಪ ಕ್ವಾಂಟಿಟಿ ಎಂಟ್ರಿ ಮಾಡಿದೆ. ನೆಕ್ಸ್ಟ್ ಏನಾಯಿತು ಅಂದರೆ ಅಪ್ ಮೂವ್ ಆಗ್ತಾ ಹೋಯಿತು. ಆಮೇಲೆ 9:30 ಕ್ಯಾಂಡಲ್ ಇದೆಯಲ್ಲ, 9:30 ಕ್ಯಾಂಡಲ್ ಹೈ ಬ್ರೇಕ್ ಮಾಡಿದ ಮೇಲೆ ಮತ್ತೊಂದು ಸ್ವಲ್ಪ ಕ್ವಾಂಟಿಟಿ ಎಂಟ್ರಿ ಮಾಡಿದೆ. ಸೊ ಟೋಟಲಿ ಒಂದು 100 ಕ್ವಾಂಟಿಟಿ ಎಂಟ್ರಿ ಮಾಡಿದ್ದೆ ನಾನು. ನಿಮಿಷ. ಇಲ್ಲಿ ಏನಾಯ್ತು ಅಂದರೆ ಹಂಗೆ ಹಾಂ, ಫಸ್ಟ್ ಹಾಫ್ ಕ್ವಾಂಟಿಟಿ ಸಾರಿ ನಾನು ಇಲ್ಲಿ ಎಂಟ್ರಿ ಮಾಡಿದಾಗ 4 ಪಾಯಿಂಟ್ಸ್ ರಿಕವರ್ ಮಾಡಿದೆ. ಸೊ ನೆಕ್ಸ್ಟ್ ನಾನು ಬುಕ್ ಮಾಡಲಿ ಪ್ರಾಫಿಟ್ ಎಂಟ್ರಿ ಮಾಡಿದೆ ಅದನ್ನು. ಸೊ 584ಗೆ ನೆಕ್ಸ್ಟ್ ಎಂಟ್ರಿ ಮಾಡಿ 10 ಪಾಯಿಂಟ್ಸಿಗೆ ಸಾರಿ ಹಾಂ ಎಸ್ 10 ಪಾಯಿಂಟ್ಸ್ ಮೂವ್ ಆದ ಕೂಡಲೇ ನಾನು ಎಕ್ಸಿಟ್ ಆದೆ. ಆಲ್ಮೋಸ್ಟ್ ಹತ್ತತ್ರ 1:2 ರೇಷಿಯೋ ನನಗೆ ಪ್ರಾಫಿಟ್ ಸಿಕ್ತು. ಸೊ ಎಕ್ಸಿಟ್ ಆದೆ. ನೆಕ್ಸ್ಟ್ ಎಕ್ಸಿಟ್ ಆದ ಕೂಡಲೇ ಮಾರ್ಕೆಟ್ ಡೌನ್ ಆಗ್ತಾ ಉಂಟು. ಆ್ಯಕ್ಚುಲಿ ನಾನು ಎಕ್ಸಿಟ್ ಆಗಿದ್ದಿಲ್ಲೇ. ಸೊ ಇವೆರಡು ಕ್ಯಾಂಡಲ್ ನೋಡಿದ ಮೇಲೆ ನನಗೆ ಅರ್ಥ ಆಯಿತು. ಇವೇನದಲ್ಲ, 2 ಕ್ಯಾಂಡಲ್ ಏನತ್ತ ಅಂದರೆ ಇದು 2 ಕ್ಯಾಂಡಲಿನ ಮೇಲೆ ಒಂಥರ ರಿವರ್ಸ್ ಹ್ಯಾಮರ್, ಇನ್ವರ್ಟೆಡ್ ಹ್ಯಾಮರ್ ಥರ ಇದ್ದಾವಲ್ಲ, ಇದೇನಂತ ಬೇರೆ ಸಿಗ್ನಲ್ ಸೆಂಡ್ ಮಾಡುತ್ತೆ. ಸೊ ನೆಕ್ಸ್ಟ್ ಮಾರ್ಕೆಟ್ ಮೂವ್ ಡೌನ್ ಆಗ್ಬೋದು. ಸೊ ಸಣ್ಣ ಪ್ರಮಾಣದಾಗ ಒಂದು ಸಣ್ಣ ಮೂವ್ ಆಗ್ಬೋದು ಅಂತ ಗೊತ್ತಾಯಿತು. ಸೊ ನಾನು ಇಲ್ಲಿ ಎಕ್ಸಿಟ್ ಆಗಿಬಿಟ್ಟೆ. ಸೊ ಇದು ಬಂದುಬಿಟ್ಟು ಆಲ್ಮೋಸ್ಟ್ ಒಂದು 10 ಪಾಯಿಂಟ್ಸ್ ರಿಕವರ್ ಮಾಡಿದೆ. ನೆಕ್ಸ್ಟ್ ಬಂದು ಲೋರಸ್ ಲ್ಯಾಬ್ ಅಂತೇಳಿ, ಇದನ್ನು ಕೂಡ ಸೇಮ್. ಫಸ್ಟ್ ನಾನು ನೋಡಿದ್ದು ಡೈಲಿ ಟೈಮ್ ಫ್ರೇಮಲ್ಲಿ. ಡೈಲಿ ಟೈಮ್ ಫ್ರೇಮಲ್ಲಿ ಏನು ಮಾಡಿದೆ ಅಂದರೆ ಹೈ ಲೋವನ್ನು ಮಾರ್ಕ್ ಮಾಡಿದೆ. ಆಮೇಲೆ 15 ಮಿನಿಟ್ಸ್ ಟೈಮಲ್ಲಿ ನೋಡಿಕೊಂಡೆ. ಸೊ ಏನಪ್ಪ ಅಂದರೆ ಇದು ಲಾಸ್ಟ್ 3 ಡೇಸಲ್ಲಿ ಇದು ರೆಡ್ ಇರ್ಬೋದು, ಬಟ್ ಇದೇನು ತೆಳಗಿಂದ ಏನು ವಿಕ್ಸ್ ತೋರಿಸ್ತಾ ಇದೆಯಲ್ಲ, ಸೊ ಸ್ಟ್ರಾಂಗ್ ಬೈಯರ್ ಇದೆ ಅಂತ ತೋರಿಸ್ತಾ ಇದೆ. ಯಾಕಂದರೆ ಇಲ್ಲಿ ನೋಡಿ, ಇಲ್ಲಿಗೆ ಬಂದು ಸಪೋರ್ಟ್ ತೊಂದಿದೆ. ಸೊ ಇಲ್ಲಿ ಸ್ಟ್ರಾಂಗ್ ಬೈಯಿಂಗ್ ಝೋನ್ ಇದೆ, ಬೈಯರ್ ಸ್ಟ್ರಾಂಗ್ ಇದ್ದಾರೆ. ಇದಕ್ಕಿಂತ ಕೆಳಗೆ ಪ್ರೈಸ್ ಮೂವ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಅವರು. ಸೊ ಈ ಒಂದು ಮಾರ್ಕೆಟಲ್ಲಿ ತುಂಬ ಪ್ರೈಮ್ ಮಿನಿಸ್ಟರ್ ಎಲೆಕ್ಷನ್ ಸಲುವಾಗಿ ಏನೇನೋ ಚೇಂಜ್ ಆಯಿತು, ಪ್ರಿಡಿಕ್ಷನ್ ರಾಂಗ್ ಆಯಿತು. ಸೊ ಫಸ್ಟ್ ದಿನ ಒಂಥರ ಮಾರ್ಕೆಟ್ ಮೂವ್ ಆಯಿತು, ಆಮೇಲೆ ಸಡನ್ಲಿ ಮಾರ್ಕೆಟ್ ಡೌನ್ ಆಯಿತು. ಅಷ್ಟಾದರೂ ಕೂಡ ಇದೇನಿದೆಲ್ಲ ಈ ಸಪೋರ್ಟನ್ನು ಬ್ರೇಕ್ ಮಾಡೋಕ್ಕಾಗಲಿಲ್ಲ. ಸೊ 384ಗೆ ಸ್ಟ್ರಾಂಗ್ ಬೈಯರ್ಸ್ ಇದ್ದಾರೆ ಅಂತ ಅರ್ಥ. ಸೊ ನೆಕ್ಸ್ಟ್ ಕ್ಯಾಂಡಲ್ ಗ್ರೀನ್ ಆಯಿತು, ಅದರ ಹೈ ಬ್ರೇಕ್ ಆಯಿತು, ಇದು ಬುಲ್ಲಿಶ್ ಸೈನು. ಅದ್ರ ಮೇಲೆ ಇದೇನಿದೆಲ್ಲ ಬೇರೆ ಸೈನ್ ಇತ್ತದು. ಸೊ ಮಾರ್ಕೆಟು ಕೆಳಗಡೆ ಮೂವ್ ಆಗ್ಬೋದು ಅಂತ ನನ್ನ ಪ್ರಿಡಿಕ್ಷನ್ ಇತ್ತು ಈ ಡೈಲಿ ಟೈಮ್ ಫ್ರೇಮ್ ನೋಡಿದಾಗ. ಬಟ್ ನಾನು ಸೆಲ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೆ ಇದನ್ನು. ಬಟ್ ಯಾವಾಗ ನಾನು 15 ಮಿನಿಟ್ಸ್ ಟೈಮ್ ನೋಡಿದೆ, ಸಾರಿ
ಎಸ್ ಹಾಂ, ಅದು ಏನಾಯಿತು ಅಂದರೆ ಓಪನ್ ಆಗಿದ್ದು ಇಲ್ಲೇನಾದರೂ ಓಪನ್ ಆಗಿ ಈ ಥರ ಡೌನ್ ಬರ್ತಿದ್ರೆ ಏನಿತ್ತು ಕಂಟಿನ್ಯೂ ಆಗಿ ಡೌನ್ ಆಗುತ್ತೆ ಚಾನ್ಸಸ್ ಇತ್ತು. ಬಟ್ ಓಪನ್ ಆಗಿದ್ದೆ ನಿನ್ನೆ ಕ್ಲೋಸ್ ಆದ ರೇಂಜಲ್ಲಿ, ನಿನ್ನೆ ಪ್ರೀವಿಯಸ್ ಕ್ಲೋಸಲ್ಲಿ ಓಪನ್ ಆಯಿತು. ಪ್ರೀವಿಯಸ್ ಓಪನ್ ಮತ್ತು ಕ್ಲೋಸ್ ಒಂದೇ ಏರಿಯಾದಲ್ಲಿ ಕೆಳಗಡೆ ಸಪೋರ್ಟಲ್ಲಿ ಓಪನ್ ಆಯಿತು. ಸೊ ಸಪೋರ್ಟ್ ಓಪನ್ ಆಗಿ ಇದನ್ನು ಬ್ರೇಕ್ ಮಾಡಲಿಲ್ಲ. ಸಪೋಸ್ ಈ ಕ್ಯಾಂಡಲ್ ಏನಾದರೂ ಇದನ್ನು ಸಪೋರ್ಟ್ ಬ್ರೇಕ್ ಮಾಡ್ತಾರೆ ಹೋಗಿತ್ತು ಅಂದರೆ ಖಂಡಿತ ಸೆಲ್ ಮಾಡ್ತಾಯಿದ್ದೆ. ಬಟ್ ಇಲ್ಲಿ ಏನಾಯ್ತು ಅಂದರೆ ಫಸ್ಟ್ ಕ್ಯಾಂಡಲು ಒಂದೊಳ್ಳೆ ಗುಡ್ ಗ್ರೀನ್ ಕ್ಯಾಂಡಲ್ ಆಯಿತು. ನೆಕ್ಸ್ಟ್ ಕ್ಯಾಂಡಲ್ ಅದರ ಹೈ ಬ್ರೇಕ್ ಮಾಡ್ತು. ಸೊ ಆಲ್ಮೋಸ್ಟ್ ನಿನ್ನೆ ಟ್ರೆಂಡನ್ನು 50% ಕವರ್ ಮಾಡಿದಂಗೆ ಆಯ್ತು ಇಲ್ಲಿಗೆ. ಸೊ ಅವಾಗೇನಾಯಿತು, ಯಾವುದೇ ಆಗಲಿ ಫಸ್ಟ್ ಕ್ಯಾಂಡಲ್ 50% ಏನಾದರೂ ಮೂವ್ ಆಯ್ತು ಅಂದರೆ ನೆಕ್ಸ್ಟ್ ಅದು ಬೇರ್ದಿಂದ ಬುಲ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಆಲ್ಮೋಸ್ಟ್ ನಿನ್ನೆ ಏನು ರೇಂಜ್ ಇದೆಯಲ್ಲ ಆಲ್ಮೋಸ್ಟ್ ಒಂದು 70% ತನಕ ಮೂವ್ ಆಯಿತು. ಅವಾಗ ನನಗೆ ಕನ್ಫರ್ಮ್ ಆಯಿತು ಇದು ಬುಲ್ಸ್ ಅಂದರೆ ಅಟ್ಲೀಸ್ಟ್ ಇಲ್ದನೇ ಅಂದ್ರೆ ಪುಷ್ ಮಾಡ್ತಾರೆ ಪ್ರೈಸ್ ಅಂತ ನನಗೆ 100% ಇತ್ತು. ಸೊ ನಾನು ಏನು ಮಾಡಿದೆ, ಎಕ್ಸಾಕ್ಟ್ಲಿ 9:30 ಕ್ಯಾಂಡಲನ್ನು ಮಾರ್ಕ್ ಮಾಡಿಕೊಂಡು, ಸೊ ಇದು 9:30 ಕ್ಯಾಂಡಲ್, ಇಲ್ಲಿ ಏನು ಮಾಡಿದೆ, ಎಂಟ್ರಿ ಮಾಡಿದೆ. ಸೇಮ್ ಇದರ ಸ್ಟಾಪ್ ಲಾಸನ್ನು ಈ ಕ್ಯಾಂಡಲ್ ಕೆಳಗಿಟ್ಟೆ. ಎಂಟ್ರಿ ಕ್ಯಾಂಡಲ್ ಇಲ್ಲಿದೆಲ್ಲ ಈ ಕ್ಯಾಂಡಲ್ ಕೆಳಗಿಟ್ಟೆ. ಇಲ್ಲಿದೆಲ್ಲ ಎಂಟ್ರಿ ಕ್ಯಾಂಡಲ್ ಕೆಳಗಿಟ್ಟೆ. ನನ್ನ ಟಾರ್ಗೆಟ್ ಏನಿತ್ತು 1:2 ಪ್ರಾಫಿಟ್ ಬಂದರೆ ಸಾಕು. ಬಟ್ ಇಲ್ಲಿ ಒಳ್ಳೆ ಪ್ರಾಫಿಟೇ ಬಂತು. 1:2, 1:3, ಆ್ಯಕ್ಚುಲಿ 1:3ಗೆ ನಾನು ಪ್ರಾಫಿಟ್ ಮಾಡಬೇಕಂತ ಪ್ಲ್ಯಾನ್ ಇತ್ತು. ಹತ್ತತ್ರ 277 ಅಂದರೆ 2:1:3 ಹೋಗಿ ಆಮೇಲೆ ಈ ಥರ ಏನು ಫಾರ್ಮೇಷನ್ ಆಯ್ತಲ್ಲ, ಮ್ಯಾಲೆ ವೀಕ್ ಆಗುವಾಗ ಆಯ್ತಲ್ಲ, ಸೊ ನಾನೇನು ಮಾಡಿದೆ, ಎಕ್ಸಾಕ್ಟ್ಲಿ 1:2 ರೇಷಿಯೋಗೆ ಎಕ್ಸಿಟ್ ಆಗಿಬಿಟ್ಟೆ. ಯಾಕಂದರೆ ನಾನು ಎಕ್ಸ್ಪೆಕ್ಟೆಡ್ ಮಾಡಿದ್ದು 1:2. ಆಲ್ರೆಡಿ ನಾನು ಇಲ್ಲಿ ಸ್ಟಾಪ್ ಲಾಸ್ ನಾನು ಟ್ರೈಲಿಂಗ್ ಮಾಡಿದ್ದೆ. ಸೊ 144.2ಗೆ ಇಟ್ಟಿದ್ದೆ ನಾನು 2. ಸೊ ಅಲ್ಲಿಗೆ ಒಂದು ಹಿಟ್ ಆಯಿತು. ಆಲ್ಮೋಸ್ಟ್ ಇಲ್ಲಿ ಸತತ 7.2 ಪಾಯಿಂಟ್ಸ್ ಅಥವಾ ಏನೋ ಕವರ್ ಮಾಡಿದೆ ನಾನು. 7.2 ಇರಬೇಕು. ಸೊ ಯಾಕೆ ಇಲ್ಲಿ ಎಕ್ಸಿಟ್ ಮಾಡಿದೆ ಅಂದರೆ, ಫಸ್ಟ್ ಇದೊಂದು ಸಪೋರ್ಟ್, ಇದು ರೆಸಿಸ್ಟೆನ್ಸ್ ಜೋನ್ ಇದೆ ಸ್ಟ್ರಾಂಗ್ ಆಗಿ, ಹೌದಾ. ಇಲ್ಲಿ ನೋಡಿ, ಇಲ್ಲಿ ಟಚ್ ಆದ ಕೂಡಲೇ ರಿವರ್ಸ್ ಆಗಿದೆ ಕ್ಯಾಂಡಲ್. ನೆಕ್ಸ್ಟ್ ಸೊ ಏನು ಮಾಡಿದೆ, ನಾನು ಇಲ್ಲಿ ಬ್ರೇಕ್ ಮಾಡಿದಾಗ ವ್ಯಾಲ್ಯೂಮ್ ಜಾಸ್ತಿ ಇತ್ತು, ಸೊ ಮೂವ್ ಆಗ್ತದೆ ಅಂತ ತಿಳ್ಕೊಂಡಿದ್ದೆ. ಬಟ್ ನೆಕ್ಸ್ಟ್ ಕ್ಯಾಂಡಲ್ ಏನಾದರೂ ಇದು ಮೇಲೆ ವಿಕ್ಸ್ ಮಾಡ್ತಲ್ಲ, ಒಂದೊಂದು ನೆನಪಿಟ್ಟು, ಯಾವಾಗ ಸಪೋರ್ಟ್ ಜೋನ್ ಮತ್ತು ರೆಸಿಸ್ಟೆನ್ಸ್ ಜೋನಲ್ಲಿ ಈ ಥರ ವಿಕ್ಸ್ ಫಾರ್ಮೇಷನ್ ಆಗ್ತಾವಲ್ಲ, ಈವನ್ ರೆಸಿಸ್ಟೆನ್ಸ್ ಜೋನ್ ಇದ್ದಾಗ ಅಪ್ಪರ್ ವಿಕ್ಸ್ ಫಾರ್ಮೇಷನ್ ಆದರೆ ಆ ಟ್ರೆಂಡ್ ವೀಕ್ ಇದೆ, ಆ ಸಪೋರ್ಟ್ ವೀಕ್ ಇದೆ ಅಂತಲ್ಲ, ಸ್ಟ್ರಾಂಗ್ ಇದೆ. ಅದನ್ನು ಏನು ಮಾಡ್ತಾಯಿದೆ ಅಂದರೆ ಅದ್ರ ಮೇಲೆ ಹೋಗೋಕ್ಕೆ ಬಿಡ್ತಾ ಇಲ್ಲ ಪ್ರೈಸು. ಸೊ ಸೇಮ್ ಯಾವಾಗ ಸಪೋರ್ಟ್ನಲ್ಲಿ ಲೋವರ್ ವಿಕ್ಸ್ ಫಾರ್ಮೇಷನ್ ಆಗ್ತಾವಲ್ಲ, ಈ ಸಪೋರ್ಟ್ ಸ್ಟ್ರಾಂಗ್ ಇದೆ, ಇದಕ್ಕಿಂತ ಕೆಳಗೆ ಹೋಗಲ್ಲ ಅಂತ ಅರ್ಥ. ಸೊ ಯಾವಾಗ ಈ ಥರ ಆಯ್ತಲ್ಲ, ನನಗೆ ಗೊತ್ತಾಯ್ತು 100% ಇದು ಡೌನ್ ಆಗುತ್ತೆ ಅಂತ. ಡೌನ್ ಮೇ ಬಿ ಈ ಕ್ಯಾಂಡಲ್ ಲೋ ಬರ್ಬೋದು, ಅಟ್ಲೀಸ್ಟ್ ಒಂದು 50% ಬಂದು 50% ಕವರ್ ಆಗ್ಬೋದು ಚಾನ್ಸಸ್ ಇತ್ತು. ಯಾಕಂದರೆ ಮಾರ್ಕೆಟ್ ಲಾಸ್ಟ್ 2 ಡೇಸಿಂದ ಮೂವ್ ಅಪ್ ಇದೆ. ಇವನ್ ಪ್ರೈಮ್ ಮಿನಿಸ್ಟರ್ ಎಲೆಕ್ಷನ್ ಆಗಿದೆ ಆಮೇಲೂ 1 ವೀಕ್ ತನಕ ಮೂವ್ ಆಗುತ್ತೆ ಜಾಸ್ತಿ. ಯಾಕಂದರೆ ಗೌರ್ಮೆಂಟ್ ಮೆಜಾರಿಟಿ ಸಿಕ್ಕಿದೆ, ಮೋದಿ ಪ್ರೈಮ್ ಮಿನಿಸ್ಟರ್ ಆಗ್ತಾನೆ ಗೊತ್ತಾಗಿ ಮಾರ್ಕೆಟಲ್ಲಿ. ಸೊ ಅಗೇನ್ ಬೈಯಿಂಗ್ ಸೆಂಟಿಮೆಂಟ್ಸ್ ಶುರುವಾಗಿದೆ. ಸೊ ನನಗೇನಿತ್ತು, ಅಟ್ಲೀಸ್ಟ್ 5 to 6 ಪಾಯಿಂಟ್ ಬರಬೇಕಿತ್ತು, 7 ಪಾಯಿಂಟ್ಸ್ ಬಂತು, ಎಕ್ಸಿಟ್ ಆಗಿಬಿಟ್ಟೆ ನಾನಿಲ್ಲಿ. ಸೊ ನೆಕ್ಸ್ಟ್ ಇದರಲ್ಲಿ ಟ್ರೇಡ್ ಮಾಡೋಕ್ಕೆ ಹೋಗಲಿಲ್ಲ. ಲಾಸ್. ಅದಾದಮೇಲೆ BPCL ಅಲ್ಲಿ ನಾನು ಆ್ಯಕ್ಚುಲಿ 2 ಟ್ರೇಡ್ ತಂದೆ. ಒಂದು ಬೈ ಮಾಡಿದೆ, ಒಂದು ಸೆಲ್ ಮಾಡಿದೆ. ಬಟ್ ಇಲ್ಲಿ ನನ್ನ ಟ್ರೇಡಿಂಗ್ ಪ್ಲ್ಯಾನ್ ನಾನು ಸರಿಯಾಗಿ ಸ್ಟ್ರಿಕ್ಟ್ ಆಗಲಿಲ್ಲ. ಸ್ಟ್ರಿಕ್ಟ್ ಅಂದರೆ ನಾನು ಅಂದ್ಕೊಂಡಿದ್ದು ಏನು ಬೈ ಮಾಡಬೇಕಂತ. ನಾನೇನು ಮಾಡಿದೆ, ನಿನ್ನೆ ಕ್ಯಾಂಡಲ್ದು ಲೋ ಮತ್ತು ಹೈಯನ್ನು ಮಾರ್ಕ್ ಮಾಡಿದ್ದೆ ಸೇಮ್. ಆಮೇಲೆ ಅದನ್ನು 50 ಮಿನಿಟ್ಸ್ಗೆ ಕನ್ವರ್ಟ್ ಮಾಡಿದೆ. 50 ಮಿನಿಟ್ಸ್ ಕನ್ವರ್ಟ್ ಮಾಡಿದರೆ ಒಂದು ರೇಂಜ್ ಫಾರ್ಮೇಷನ್ ಆಯಿತು. ಸೊ ಇಲ್ಲಿ ನೋಡಿ, ಒಂದು ರೇಂಜಲ್ಲಿದೆ. ಸೊ ಇಲ್ಲಿ ಏನಾಯ್ತು ಅಂದರೆ, 5 ಮಿನಿಟ್ಸಲ್ಲಿ ಮಾಡಿದ್ದೆ. ಯಾಕಂದರೆ ಅದು ನನಗೆ ಪ್ಯಾಟರ್ನ್ಸ್ ಅರ್ಥ ಆಗಿದ್ದು 5 ಮಿನಿಟ್ಸಲ್ಲೇ. ಎಸ್, ನಾನೇನು ಮಾಡಿದ್ದೆ, ಇದು 15 ಮಿನಿಟ್ಸಲ್ಲಿ ನಾನು ಟ್ರೇಡ್ ತಂದಿಲ್ಲ, 5 ಮಿನಿಟ್ಸಲ್ಲಿ ತಂದಿದ್ದೆ. ಏನು ಮಾಡಿದ್ದೆ ಅಂದರೆ, ಇಲ್ಲಿದೆ ನೋಡಿ. ಏನಾಗಿತ್ತು ಅಂದರೆ ಪ್ರೈಸು ನೋಡಿ, ಸೊ ಡೌನ್ ಟ್ರೆಂಡೇ ಇದೆ ನೋಡಿ. ಸರಿ, ಓಕೆ. ಈ ಥರ ನಾನು ಅಂದ್ಕೊಂಡಿದ್ದೆ, ಇಲ್ಲಿ ಇದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಸೊ ಇಲ್ಲಿಂದ ಮೂವ್ ಹಾಕು ಅಂತಂದರೆ ಆಲ್ಮೋಸ್ಟ್ 6ನೇ ತಾರೀಕಿಂದ ನಾವು ಇಲ್ಲಿಂದ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ಟಚ್ ಆಗಿ ಅಲ್ಲಿಂದ ರಿವರ್ಸ್ ಆಗ್ತದೆ ಅಂತ ಬಂತು. ಸೊ ಈ ಪ್ಯಾಟರ್ನ್ ಏನಿದೆ ಅಲ್ಲ,
ಪ್ಯಾಟರ್ನು ಇದು. ಸಾರಿ, ಇದು ಯಾಕೋ ರೆಡ್ ಆಗ್ತಾ ಇಲ್ಲ, ಬ್ಲ್ಯಾಕ್ ಆಗ್ತಾ ಇಲ್ಲ. ಹಾಂ, ಇಲ್ಲಿ ನೋಡಿ, ಇಲ್ಲಿ ಏನಾಗ್ತಿದೆ, ಲೋವರ್ ಲೋ ಫಾರ್ಮೇಷನ್ ಆಗ್ತಾಯಿದೆ. ಲೋ ಸಣ್ಣ ಹೈ, ಸೊ ಮತ್ತೆ ಮಾರ್ಕೆಟ್ ಪುಷ್ ಮಾಡಿದ್ರು ಕೆಳಗಡೆ, ಮತ್ತು ಬುಲ್ಸ್ ಟ್ರೈ ಮಾಡಿದ ಮೇಲೆ ಮತ್ತೆ ಮಾರ್ಕೆಟ್ ಪುಷ್ ಮಾಡಿದ್ರು. ಸೊ ಇಲ್ಲೇನಾಯಿತು, ಇವತ್ತೊಂದು ದಿನ ಆಲ್ಮೋಸ್ಟ್ ಇದೇನಿದೆ ಅಲ್ಲ, ಇದ್ರ 50%ಗಿಂತ ಜಾಸ್ತಿ, ಪ್ರೀವಿಯಸ್ ಟ್ರೆಂಡ್ 50%ಗಿಂತ ಜಾಸ್ತಿನೇ ಮೇಲೆ ಹೋಗ್ತದೆ. ಸೊ ನಾನು ಅಂದ್ಕೊಂಡೆ ಇಲ್ಲೇನಾದರೂ ಹಾಂ, ಇಲ್ಲೇನಾಗಿತ್ತು ಅಂತ ಅಂದ್ಕೊಂಡೆ ನಾನು, ಈ ಬಂದ್ ಕ್ಯಾಂಡಲ್, ಸೊ ಈ ಥರ ಪ್ರೂವ್ ಮಾಡಿ ಡಬ್ಲ್ಯೂ ಪ್ಯಾಟರ್ನ್ ಥರ ಈ ಥರ ಮೇಲೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅದೇನಾಯ್ತು ಅಂದರೆ ಮೇಲೆ ಹೋಗಲಿಲ್ಲ. ಪುನಃ ಇಲ್ಲೊಂದು ಈ ಥರ ಒಂದು ನೆಗೆಟಿವ್ ಥರ ಎಂ ಪ್ಯಾಟರ್ನ್ ಥರ ಮಾಡಿ ಕೆಳಗೆ ಬಂತು. ಸೊ ನಾನೇನು ಮಾಡಿದೆ ಅಂದರೆ ಆಲ್ಮೋಸ್ಟ್ 12:30 ತನಕ ಯಾವುದು ಟ್ರೇಡ್ ಅಂಡ್ ಕಾಣಲಿಲ್ಲ, ತೊಗೊಳ್ಳಿಲ್ಲ. ಸೊ ನೆಕ್ಸ್ಟ್ ಏನಾಯಿತು, ಈ ಕಂಟಿನ್ಯೂಸಲ್ಲಿ ಈ ಸಪೋರ್ಟಿಗೆ ರೆಸ್ಪಾನ್ಸ್, ಸಾರಿ, ಯಾವಾಗ ಪ್ರೈಸ್ ಈ ರೇಂಜ್ನಲ್ಲಿ ಮೂವ್ ಆಗ್ತಾ ಇತ್ತು, ನನಗೆ ಗೊತ್ತಾಯ್ತು ಇಲ್ಲೊಂದು ಸ್ಟ್ರಾಂಗ್ ಸಪೋರ್ಟ್ ಇದೆ, ನೋಡೋಣ ಏನಾಗುತ್ತೆ ಅಂತ. ಅವಾಗ ಏನು ಮಾಡಿದೆ ನಾನು, ಒಂದು ಪ್ಯಾಟರ್ನ್ ಫಾರ್ಮ್ ಆಯ್ತು ಇಲ್ಲಿ. ಯಾವುದು ಅಂದರೆ ಬ್ಲ್ಯಾಕ್ ಪ್ಯಾಟರ್ನ್, ಅದೊಂದು ಬ್ಲ್ಯಾಕ್ ಪ್ಯಾಟರ್ನ್ ಅಂತ ನಾರ್ಮಲ್ ಇರುತ್ತೆ. ಈ ಥರ ಹೋಗಿ ಈ ಥರ ಹೋಗಿ ಈ ಥರ ಹೋಗಿ ಹಿಂಗೆ ಮೂವ್ ಆಗುತ್ತೆ ಅಂತ ತಿಳ್ಕೊಂಡೆ. ಯಾಕಂದರೆ ಇಲ್ಲಿ, ಸೊ ಇಲ್ಲಿ ಇದೊಂಥರ ಬ್ಲ್ಯಾಕ್ ಥರ ಇತ್ತು ಪ್ಯಾಟರ್ನ್ಸ್. ಸೊ ನಾನೇನು ಮಾಡಿದೆ, ಎಕ್ಸಾಕ್ಟ್ಲಿ ಇಲ್ಲಿ ಎಂಟ್ರಿ ಮಾಡಿದೆ. ಇಲ್ಲಿ ಎಂಟ್ರಿ ಮಾಡಿದಾಗ 3 ಪಾಯಿಂಟ್ ಮೂವ್ ಆಯಿತು. ಆಮೇಲೆ ಸಡನ್ಲಿ ನನ್ನ ಸ್ಟಾಪ್ ಲಾಸ್ ಇಟ್ಟಾಯಿತು. ಸೊ ಆಮೇಲೆ ಏನಾಯಿತು, ಎಕ್ಸಿಟ್ ಆದೆ ನಾನು. ಎಕ್ಸಿಟ್ ಆದಮೇಲೆ ಮತ್ತೇನು ತಲೆಗೆ ಬಂತು, ಸೊ ಇಲ್ಲಿ ಏನು ಬಂತಲ್ಲ, ಇದೊಂದು ಸ್ಟ್ರಾಂಗ್ ಟ್ರೆಂಡ್ ಇದೆ. ಹಾಂ, ಇಲ್ಲಿ ನೋಡಿ, ಹಾಂ, ಈ ಸ್ಟ್ರಾಂಗ್ ಟ್ರೆಂಡ್ ಲೈನ್ ಇದೆ. ಹಾಂ, ಇದಕ್ಕೇನಂತಾರಲ್ಲ, ಇದಕ್ಕೊಂದು ಬಿಯರಿಸ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತಾರೆ, ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತಾರೆ, ಸಾರಿ ಡಿಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತಾರೆ. ಸೊ ಯಾವಾಗ ಈ ಪ್ಯಾಟರ್ನ್ ಬ್ರೇಕ್ ಆಯ್ತಲ್ಲ, ಅಂದ್ಕೊಂಡು ಇದು ಹೋಗುತ್ತೆ, ಅಟ್ಲೀಸ್ಟ್ ಇಲ್ಲಿ ಪ್ರಿವಿಯಸ್ ಸಪೋರ್ಟ್ ತನಕ ಹೋಗುತ್ತೆ ಅಥವಾ ಪ್ರಿವಿಯಸ್ ಕ್ಲೋಸ್ ತನಕ ಹೋಗುತ್ತೆ. ಆಲ್ಮೋಸ್ಟ್ ನನಗೆ ಲಾಸ್ ಆಗಿದ್ದು ಒಂದು 3 ಪಾಯಿಂಟ್ಸ್ ಇತ್ತು. ಸೊ ಇಲ್ಲಿ ಏನಾಗುತ್ತೆ, 6 ಪಾಯಿಂಟ್ಸ್ ಸಿಗುತ್ತೆ ಅಂದ್ಕೊಂಡು ಏನು ಮಾಡಿದೆ, ನಾನು ಶಾರ್ಟ್ ಎಂಟ್ರಿ ಮಾಡಿದೆ. ಅಗೇನ್ ಶಾರ್ಟ್ ಎಂಟ್ರಿ ಮಾಡಿದಾಗ 2-3 ಪಾಯಿಂಟ್ಸ್ ಮೂವ್ ಆಯಿತು. ಆಮೇಲೆ ಸಡನ್ಲಿ ಅಪ್ ಆಯಿತು. ಅಪ್ ಯಾವ ಥರ ಆಯ್ತು ಅಂದರೆ, ಒಂದು ರೆಡ್ ಕ್ಯಾಂಡಲ್ ಅಲ್ಲ, ಅಪ್ ಟು ಎಲ್ಲಿ ಈಗ ಪ್ರಿವಿಯಸ್ ಓಪನ್ ಥರ, ಪ್ರಿವಿಯಸ್ ಅಲ್ಲ, ಆಲ್ಮೋಸ್ಟ್ 1ನೇ ತಾರೀಕು ತನಕ ಓಪನ್ ಆಯಿತು. ಅವಾಗ ಏನಾಯಿತು, ನಾನು ಸ್ಟಾಪ್ ಲಾಸ್ ಹಿಟ್ ಆಯಿತು. ಇಲ್ಲಿಗೆ ಹಿಟ್, ನನ್ನ ಸ್ಟಾಪ್ ಲಾಸ್ ಇದೆ ಇಲ್ಲಿ ಹಿಟ್ ಆಯಿತು. ಬಟ್ ಮಾರ್ಕೆಟ್ ಯಾವ ಥರ ಮೂವ್ ಆಯಿತು ಅಂದರೆ, ಕಂಟಿನ್ಯೂಸ್ ಆಗಲಿ ಸ್ಟ್ರೇಟ್ 3-4 ಕ್ಯಾಂಡಲ್ಸ್ ಅಪ್ ಇಲ್ಲಿ ನೋಡಿ, ಒಂದು ನೆಗೆಟಿವ್ ಕ್ಯಾಂಡಲೇ ಇಲ್ಲ 15 ಮಿನಿಟ್ಸ್ ನೋಡಿದಾಗ. ಸೊ ನಾನೇನಾದರೂ ಸ್ಟಾಪ್ ಲಾಸ್ ಇನಿಷಿಯಲಿ ಇಲ್ಲಿ ಇಡಬೇಕು. ಈ ಪ್ಯಾಟರ್ನ್ ಪ್ರಕಾರ ಸ್ಟಾಪ್ ಲಾಸ್ ಇಲ್ಲೇ ಬರಬೇಕಾಗುತ್ತೆ. ಈ ಪ್ಯಾಟರ್ನ್ ಪ್ರಕಾರ ಎಂಟ್ರಿ ಮಾಡಿ ಆ ಥರ ಸುಮ್ಮನೆ ಏನಾದರೂ ಅದೇ ಪ್ಯಾಟರ್ನ್ ಹಿಟ್ ಆದರೆ ಟಾರ್ಗೆಟ್ ಹಿಟ್ ಆಗುತ್ತೆ, ಇಲ್ಲ ಎಸ್ ಎಲ್ ಹಿಟ್ ಆಗುತ್ತೆ ಅಂತ ಏನಾದರೂ ಗಡ್ ಜಾಬ್ ಮಾಡಿ ಕುಂತಿದ್ದೆ ಅಂದರೆ, ಸೊ ಆಲ್ಮೋಸ್ಟ್ ನನಗೆ ಇದೇನು ಸರಿ ತಾನೆ. ಹಾಂ, ಆಲ್ಮೋಸ್ಟ್ ಎಷ್ಟಾಗ್ತಿತ್ತು ಅಂದರೆ ನನಗೆ ಪ್ರಾಫಿಟ್ಟು 15 ಪಾಯಿಂಟ್ಸ್ ಅಂತ ಹೋಗಲ್ಲ ಬಿಡಿ. ಅಟ್ಲೀಸ್ಟ್ ನೆಕ್ಸ್ಟ್ 3 ಕ್ಯಾಂಡಲ್ಸ್ ಅಂತೂ ನಾನು ಟ್ರೈ ಮಾಡ್ತಿದ್ದೆ. ಈ ಕ್ಯಾಂಡಲ್ ಮೇಲೆ ಎಕ್ಸಿಟ್ ಆಗ್ತಿದ್ದೆ. ಅಟ್ಲೀಸ್ಟ್ ಇಲ್ಲಿವರೆಗೂ, ಇಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅದಲ್ಲ, ಇಲ್ಲಿವರೆಗೂ ಮಾತ್ರ 100% ಇರ್ತಿದ್ದೆ ನಾನು. ಸೊ 10 ಪಾಯಿಂಟ್ಸ್ ಅಂದರೆ ನಾನು ಆಲ್ಮೋಸ್ಟ್ 3 ಪಾಯಿಂಟ್ನಾಗೆ ಪ್ಲಸ್ 70 ಪಾಯಿಂಟಲ್ಲಿ 7 ಪಾಯಿಂಟಲ್ಲಿ ಪ್ಲಸ್ ಆಗ್ತಿದ್ದೆ. ಬಟ್ ಇಂಟ್ರಾಡೇಲಿ ಪ್ರಾಬ್ಲಮ್ ಆಗೋದು ಅದೇ, ನಾವು ಅಂದ್ಕೊಂಡು ಎಂಟ್ರಿ ಒಂದೇನೋ ಪ್ಲ್ಯಾನ್ ಮಾಡ್ಕೊಂಡು ಎಂಟ್ರಿ ಆಗಿರ್ತೀವಿ. ಬಟ್ ಪ್ರೈಸ್ ನೋಡ್ತಾ ಇದ್ದಾಗ ಅಥವಾ ಪ್ರೈಸ್ ನೋಡ್ತಾ ಇದ್ದಾಗ, ಪ್ರಾಫಿಟ್ ನೋಡ್ತಾ ಇದ್ದಾಗ ಪಿ ಎನ್ ಎಲ್ ನೋಡ್ತಾ ಇದ್ದರೆ, ಸೊ ಅದೇನೋ 1000, 2000, 3000, 100, 500 ಈ ಥರ ಏನೇ ಫ್ಲಕ್ಚುಯೇಟ್ ಆಗ್ತಾ ಇದೆಯಲ್ಲ, ಅವಾಗೇನು ಅನಿಸುತ್ತೆ, ಒಂದು 3000, 2000 ಲೆವೆಲ್ಗೆ ಹೋಗಿ ವಾಪಸ್ 1500 ಅಥವಾ 1000 ಬಂದಾಗ ಮನುಷ್ಯನ ಸೈಕಾಲಜಿ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಇದು ಪ್ರಾಫಿಟ್ ಬುಕ್ ಮಾಡೋಣ ಮತ್ತೆ ಕ್ಲಾಸ್ ಆಗೋದು ಅಂದ್ಕೊಂಡು ಪ್ರಾಫಿಟ್ ಬುಕ್ ಮಾಡ್ತೀವಿ.
ಆ್ಯಕ್ಚುಲಿ ಅದೇನಿರುತ್ತೆ ಅಂದರೆ ಒಂದು ಸ್ಮಾಲ್ ರಿಟ್ರೇಸ್ಮೆಂಟ್ ಇರ್ತದೆ, ಒಂದು ಪುಲ್ ಬ್ಯಾಕ್ ಥರ ಇದೆ, ಮತ್ತೆ ಮೂವ್ ಆಗುತ್ತೆ ಮಾರ್ಕೆಟ್. ಸೊ ಕೆಲವು ಸಲ ಏನಾಗಿರ್ತದೆ, ಇಲ್ಲಿ ಬಾಟಮ್ದಲ್ಲಿ ಬೈ ಮಾಡೋದು, ಅಲ್ಲಿ ಎಕ್ಸಿಟ್ ಆಗ್ತಿರ್ತಾರಲ್ಲ ಆ ಟೈಮ್ದಾಗ ಸ್ವಲ್ಪ ಕೆಳಗಡೆ ಮೂವ್ ಆಗುತ್ತೆ, ಅಂದರೆ ನಿಮ್ಮ ಅಪೋಸಿಟ್ ಮೂವ್ ಆಗುತ್ತೆ. ಸೊ ನೀವು ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಕ್ಯಾಚ್ ಗುಡ್ ಮೂವ್ಸ್. ಸೊ ನನಗೆ ಇದರಲ್ಲೇ ಆಗಿದ್ದಿದೆ, ಇದು ಒಳ್ಳೆ ಪ್ಲ್ಯಾನ್ ಮಾಡಿದ್ದೆ ಎಂಟ್ರಿ ಮಾಡಲಿಕ್ಕೆ, ಬಟ್ ಎಕ್ಸಿಕ್ಯೂಷನ್ ಅದೇ ಥರ ಮಾಡಿದ್ದೆ. ಸೊ ನಂದು ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡಿಕೊಂಡು ಮೈಂಡ್ ಚೇಂಜ್ ಮಾಡಿ ಏನೋ ಚೇಂಜ್ ಮಾಡೋಕ್ಕೋಗಿ ಆಲ್ಮೋಸ್ಟ್ 6 ಪಾಯಿಂಟ್ ಲಾಸ್ ಆಗಿದೆ. ಅಲ್ಲಿ 14 ಟೋಟಲ್, ಅಲ್ಲಿ 10, 7, 17 ಪಾಯಿಂಟ್ಸಲ್ಲಿ 6 ಪಾಯಿಂಟ್, 7 ಪಾಯಿಂಟು, ಸಾರಿ 3, 4, 7 ಪಾಯಿಂಟ್ಸ್ ಅಂದರೆ 11 ಪಾಯಿಂಟ್ಸ್ ಉಳಿತು, 17 ಪಾಯಿಂಟ್ಸಲ್ಲಿ ಲಾಸ್ ಆಗಿದೆ. ನೆಕ್ಸ್ಟ್ ಬಂದು ಇದು ಈ ಹೋಟೆಲ್ ಅಂತಿದೆ. ಸೊ ಸೇಮ್ ಇದು ಫಸ್ಟ್ ಕ್ಯಾಂಡಲ್ ಮಾರ್ಕ್ ಮಾಡ್ಕೊಂಡಿದ್ದೆ, ಮಾಡ್ಕೊಂಡು ಈ ಕ್ಯಾಂಡಲ್ ಮಾರ್ಕ್ ಮಾಡ್ಕೊಂಡಿದ್ದೆ 9:30. ಈ ಕ್ಯಾಂಡಲ್ ಸ್ವಲ್ಪ ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಪ್ರಕಾರ 9:50, 9:30 ಕ್ಯಾಂಡಲ್ ಹೈ ಬ್ರೇಕ್ ಆದರೆ ಲಾಂಗ್ ಹೋಗ್ಬೇಕು, 9:30 ಕ್ಯಾಂಡಲ್ ಲೋ ಬ್ರೇಕ್ ಆದರೆ ಶಾರ್ಟ್ ಹೋಗ್ಬೇಕಂತ ನಮ್ಮದು ಆ್ಯಕ್ಚುಲಿ ನಮ್ಮದು ಸೆಟಪ್ ಇದೆ. 9:30 ಸೆಟಪ್ ಅಂದರೆ ಇರುತ್ತೆ. ಸೊ 9:30 ಏನು ಕ್ಯಾಂಡಲ್ ಫಾರ್ಮ್ ಆಗ್ತೈತಲ್ಲ ಅದ್ರದ್ದು ಹೈ ಲೋ ಮಾರ್ಕ್ ಮಾಡಿಕೊಂಡು ನಾನು ಎಂಟ್ರಿ ಕೊಡಬೇಕು ಅಂತ. ಬಟ್ ಏನಾಯಿತು, ಇದು ಲಾಂಗ್ ಕ್ಯಾಂಡಲ್ ನೋಡಿ ನನ್ನ ತಲೆಯಲ್ಲಿ ಬೈಯರ್ ಸ್ಟ್ರಾಂಗ್ ಇದ್ದಾರೆ, ವಾಲ್ಯೂಮ್ ಇದೆ, ಸೊ ಹೋಗುತ್ತೆ, ಇದು ಮೂವ್ ಆಗುತ್ತೆ, ಯಾಕಂದರೆ ಎಮೋಷನ್ಸು ಹಾಗೆ ಇದೆ. ಸೊ ಇಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ, ಇದು ಬ್ರೇಕ್ ಮಾಡುತ್ತೆ. ಯಾಕಂದರೆ ನೋಡಿ 1, 2, 3, 4 ಯಾವುದೇ ಒಂದು ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಇದ್ದರೆ ಮೋರ್ ದೆನ್ 2-3 ಪಾಯಿಂಟ್ಸಲ್ಲಿ ಟಚ್ ಆಗ್ತಾ ಇದ್ದರೆ ಆ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ವೀಕ್ ಆಗುತ್ತೆ. ನಾನು ಅಂದ್ಕೊಂಡೆ ಈ ರೆಸಿಸ್ಟೆನ್ಸು ವೀಕ್ ಆಗಿದೆ, ಸೊ ನಾನು ಇಲ್ಲಿ ಲಾಂಗ್ ಎಂಟ್ರಿ ಮಾಡಿದರೆ ಇದು ಬ್ರೇಕ್ ಏನಾದರೂ ಆಲ್ಮೋಸ್ಟ್ ನನಗೆ ಇಲ್ಲಿ ಅಪ್ ಟು ಇಲ್ಲಿ ಅಂದರೆ 73, 43 ಒಂದು 30 ಪಾಯಿಂಟ್ಸ್ ಸಿಗ್ತಾ ಅಂತ ತಕ್ಷಣ ನಾನೇನೋ ಒಂದು ಸಿಕ್ಕಿದ್ದು ಅರ್ಲಿ ಎಂಟ್ರಿ ಮಾಡಿದೆ. ಇದಕ್ಕೇನಂತಾರೆ ಅರ್ಲಿ ಎಂಟ್ರಿ ಅಂತಾರೆ. ಪ್ಲ್ಯಾನ್ ಪ್ರಕಾರನೇ ಇತ್ತು, ಅರ್ಲಿ ಎಂಟ್ರಿ ಮಾಡಿದೆ. ಬಟ್ ಅದೇನಾಯ್ತು ಅಂದರೆ ಈ ಕ್ಯಾಂಡಲ್ ಹೈನೇ ಬ್ರೇಕ್ ಮಾಡಲಿಲ್ಲ. ಸೊ ಏನು ನಾನು ಬೈ ಮಾಡಿದ್ನಲ್ಲ ಅಲ್ಲಿಂದ ವಾಪಸ್ ಹೊಡಿತೀನಿ ನೋಡಿ. ಆ್ಯಕ್ಚುಲಿ ನಾನು 333, 433, 433, 435. ಸೊ ನಂದು ಆ್ಯಕ್ಚುಲಿ ಇಲ್ಲೇ ಇತ್ತು ಎಸ್ ಪರ್ ಇಲ್ಲಿ ಬೈ ಮಾಡಿದರೆ ಆ ಎಂಟ್ರಿ ಕ್ಯಾಂಡಲ್ ಹೋದಲ್ಲಿ ಎಕ್ಸೆಲ್ ಇರುತ್ತೆ. ಬಟ್ ಏನು ಮಾಡಿದೆ, ಇವೆರಡು ಏನಿದೆಲ್ಲ ಬುಲ್ಲಿಶ್ ಕ್ಯಾಂಡಲ್ಸು. ಸೊ ಅಂದ್ಕೊಂಡೆ ಇದೊಂದು ಸ್ಮಾಲ್ ರಿಟ್ರೇಸ್ ಮತ್ತು ಬುಲ್ ಬ್ಯಾಕ್ ಇರಬೇಕು, ಇಲ್ಲಿ ಬಂದು ಆಮೇಲೆ ಇದು ಬ್ರೇಕ್ ಮಾಡಿದ ಮೇಲೆ ಹೋಗುತ್ತಂತೆ. ಇವೆರಡು ಥರದ್ದು ರೆಡ್ ಕ್ಯಾಂಡಲ್, ಇದು ಥರ್ಡ್ ಕ್ಯಾಂಡಲ್, ಇದು ಫೋರ್ತ್ ಕ್ಯಾಂಡಲ್ ಏನಿದೆಲ್ಲ ಥರ್ಡ್ ಕ್ಯಾಂಡಲ್ ಸ್ವಲ್ಪ ಹೈ ಬ್ರೇಕ್ ಮಾಡಿದರೆ ನಾನು ಹೋಪ್ ಬಂತು, ಇದು ಮೇಲೆ ಹೋಗುತ್ತಂತೆ. ಬಟ್ ನೆಕ್ಸ್ಟ್ ಅದು ಪೂರಾ ರೆಡ್ ಫಾರ್ಮೇಷನ್ ಆಗಿ ಕಂಟಿನ್ಯೂಸ್ 4 ರೆಡ್ ಕ್ಯಾಂಡಲ್ ಫಾರ್ಮ್ ಆಗೋದು. 15 ಮಿನಿಟ್ಸಲ್ಲಿ ಕಂಟಿನ್ಯೂಸ್ 4 ರೆಡ್ ಕ್ಯಾಂಡಲ್ ಆದಮೇಲೆ ಇನ್ನು 4 ರೆಡ್ ಕ್ಯಾಂಡಲ್ ಅದು ನೆಕ್ಸ್ಟ್ ಏನಿದೆ ಹೆಂಗಿದೆ ಅಂದರೆ ಕಂಟಿನ್ಯೂಸ್ 4 ಅಥವಾ 5 ಹೈಯರ್ ಪ್ರೀಮಿಯದಲ್ಲಿ ಕಂಟಿನ್ಯೂಸ್ ರೆಡ್ ಕ್ಯಾಂಡಲ್ ಅಥವಾ ಕಂಟಿನ್ಯೂಸ್ ಗ್ರೀನ್ ಕ್ಯಾಂಡಲ್ ಆದರೆ ಅದ್ರ ಮುಂದೆ ಬರೋ ಕ್ಯಾಂಡಲ್ಸ್ ಏನಾದರೂ ಗ್ರೀನ್ ಆಗಿ ಹೈ ಬ್ರೇಕ್ ಆದರೆ ಟ್ರೆಂಡ್ ರಿವರ್ಸಲ್ ಆಗುತ್ತೆ. ಸೊ ಇಲ್ಲಿ ಟ್ರೆಂಡ್ ರಿವರ್ಸಲ್ ಆಗುತ್ತೆ ಅಂತ ನಾವು ಒಂದು ಹೋಪ್ದಲ್ಲಿ ಅದೇ ಬಿಟ್ಟೆ ಆಲ್ಮೋಸ್ಟ್ 6-7 ಪಾಯಿಂಟ್ಸ್ ಇಮಿಡಿಯೇಟ್ಲಿ ಲಾಸ್ ಆಗೋಯ್ತು ಇಲ್ಲಿ. ಸೊ ಅಲ್ಲಿ 7, ಅಲ್ಲಿ 7, 11 ಪಾಯಿಂಟ್ಸ್ ಹೋಯ್ತು. 11ರಾಗಿ ಇಲ್ಲಿ 7 ತಗೋದ್ರೆ ಎಷ್ಟೋಯ್ತು, 6 ಪಾಯಿಂಟ್. ಸೊ 6 ಪಾಯಿಂಟ್ ಟೋಟಲ್ ಪ್ರಾಫಿಟ್, 17 ಪಾಯಿಂಟಿಂದ 6 ಪಾಯಿಂಟಿಗೆ ಬಂದೆ. ಇದಾದ ಮೇಲೆ ನಾನು ಏನು ಮಾಡಿದೆ ಅಂದರೆ ಮ್ಯಾಸ್ಡಾಕ್ ಅಂತ ಒಂದು ಸ್ಟಾಕ್ ತೊಗೊಂಡೆ. ಇದು ನನ್ನ ಫೇವ್ರೇಟ್ ಸ್ಟಾಕ್, ಯಾಕಂದರೆ ಆಲ್ಮೋಸ್ಟ್ 1 ಮಂತ್ಸ್ ಆಗಿ ಇದರ ಒಂದೇ ಟ್ರೇಡ್ ಮಾಡ್ತೀನಿ, ಇದರೊಂದಲ್ಲೇ ಟ್ರೇಡ್ ಮಾಡ್ತೀನಿ, ಒಂದೇ ಸೆಟಪ್ ಯೂಸ್ ಮಾಡ್ತೀನಿ, ಒಂದರಲ್ಲೂ ಟ್ರೇಡ್ ಮಾಡ್ತೀನಿ. ಸೊ ಏನು ಮಾಡಲಿಲ್ಲ, ಯಾಕಂದರೆ ಇದು 2-3 ಡೇಸಿಂದ ಕಂಟಿನ್ಯೂಸ್ ಹೆವಿ ಮೂವ್ ಆಗ್ತಾಯಿದೆ, 200-300 ಪಾಯಿಂಟ್ಸ್. ನಾನು ಅಂದ್ಕೊಂಡು ಇವತ್ತು ಮೂವ್ ಆಗ್ಬೋದು, ಅಟ್ಲೀಸ್ಟ್ ಏನಿಲ್ಲ ಅಂದರೆ 20-50 ಪಾಯಿಂಟ್ಸಿಗೆ ಏನೋ ತೊಂದರೆ ಇಲ್ಲ ಅಂತ ತಕ್ಷಣ ನೋಡಿದೆ. ಸೊ ಕ್ಯಾಂಡಲ್ಸ್ ನೋಡಿ, ಮಾರ್ನಿಂಗ್ 9:30 ಕ್ಯಾಂಡಲ್ಸ್ ಏನಿದೆ ಒಂದು ಒಂಥರ ಏನಂದರೆ ಜಿಗ್ಜಾಕ್ ಆಗಿ ಫಾರ್ಮ್ ಆಗಿದೆ ಅದು ಕಡೆ. ಆಮೇಲೆ ಬರೋ ಕ್ಯಾಂಡಲ್ಸ್ ಎಲ್ಲ ಅದೇ ಒಂದೇ ರೇಂಜಿನಲ್ಲಿ ಒದ್ದಾಡ್ತಾ ಇದೆ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಸೇಮ್ ಒಂದೇ ರೇಂಜ್ ಪ್ರೈಸ್ನಲ್ಲಿದೆ, ಒಂದೇ ಪ್ರೈಸ್ನಲ್ಲಿದೆ. ಸೊ ನಾ ಏನು ಮಾಡಿದೆ, ಈ ಕ್ಯಾಂಡಲ್ ನೋಡಿ ಎಂಟ್ರಿ ಮಾಡಬೇಕು ಅಂದ್ಕೊಂಡೆ. ಯಾಕೋ ಇದು ರೆಸಿಸ್ಟೆನ್ಸ್ ಸ್ಟ್ರಾಂಗ್ ಇದೆ, ವೇಟ್ ಮಾಡೋ ನೆಕ್ಸ್ಟ್ ಕ್ಯಾಂಡಲ್ ಏನಾದರೂ ಬ್ರೇಕ್ ಆದರೆ, ಯಾಕಂದ್ರೆ ಫಸ್ಟ್ ಕ್ಯಾಂಡಲ್ ಬ್ರೇಕ್ ಆಯಿತು ಅಂದರೆ ಅದು ಫಸ್ಟ್ ಕ್ಯಾಂಡಲ್ ಫೇಕ್ ಬ್ರೇಕ್ಔಟ್ ಆಗುತ್ತೆ. ನೋಡೋಣ ಇನ್ನೊಂದ್ಸಲ ವೆಯ್ಟ್ ಮಾಡೋಣ. ಅದು ಬ್ರೇಕ್ ಮಾಡಲಿಲ್ಲ, ಡೋಜಿ ಬಾರ್ ಆಗಿ ಮತ್ತೆ ಬಂತು. ಆಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಏನಾಯಿತು ಅಂದರೆ ಈ ಕ್ಯಾಂಡಲ್ ಲೋ ಬ್ರೇಕ್ ಮಾಡ್ತದೆ, ಅಲ್ಲೇ ಬಂದು ರಿವರ್ಸ್ ಹೋಗಿ ಇದನ್ನು ಬ್ರೇಕ್ ಮಾಡ್ತು. ನಾನು ಯಾವಾಗ ಎಂಟ್ರಿ ಮಾಡಿದರೆ ಇದ್ರದ್ದು ಮತ್ತು ಈ ಕ್ಯಾಂಡಲ್ ಹೈ ಯಾವಾಗ ಬ್ರೇಕ್ ಮಾಡ್ತಲ್ಲ, ಸೊ ನೆಕ್ಸ್ಟ್ ನಾನಿಲ್ಲಿ ಲಾಂಗ್ ಎಂಟ್ರಿ ಮಾಡಿದೆ. ನೋಡಿ ಲಾಂಗ್ ಎಂಟ್ರಿ ಮಾಡಿದಾಗ ನನಗೆ ಆಲ್ಮೋಸ್ಟ್ ಇಲ್ಲಿ 16 ಪಾಯಿಂಟ್ ಸಿಕ್ಕಿರ್ಬೋದು. 16 ಪಾಯಿಂಟಿಗೆ ನಾನು 16 160 ಎಸ್
160ಗೆ ನಾನು ಪ್ರಾಫಿಟ್ ಬುಕ್ ಮಾಡಿಕೊಂಡೆ. ಸೊ ಆಲ್ಮೋಸ್ಟ್ 16 ಪಾಯಿಂಟ್ ಕವರ್ ಆಯಿತು. ಸೊ ಅಲ್ಲಿ 7 16 ಆಲ್ಮೋಸ್ಟ್ 20 ಪಾಯಿಂಟ್ಸ್ ಕವರ್ ಆಯಿತು. ಸೊ ಟೋಟಲಿ 4 ಟ್ರೇಡಲ್ಲಿ 6 ಟ್ರೇಡಲ್ಲಿ 2 ಟ್ರೇಡ್ ಲಾಸ್. ಸೊ ಟೋಟಲಿ ಎಷ್ಟು ಅದು 1 2 3 4 5 ಟ್ರೇಡಲ್ಲಿ 2 ಟ್ರೇಡ್ ಲಾಸ್ ಅದು 3 ಟ್ರೇಡ್ ಪ್ರಾಫಿಟ್ ಅದು. ಸೊ ಆ್ಯಕ್ಚುಲಿ ಇದು ಓವರ್ ಟ್ರೇಡಿಂಗ್ಗೆ ನಾರ್ಮಲಿ 2ರಿಂದ 3 ಟ್ರೇಡ್ ಮಾಡಿದರೆ ಸಾಕು. ಇಂಟ್ರಾಡೇ ಮಾಡೋರಿಗೆ 2ರಿಂದ 3 ಟ್ರೇಡ್. ಯಾಕಂದರೆ ಏನಾಗುತ್ತೆ ಅಂದರೆ ಓವರ್ ಟ್ರೇಡ್ ಮಾಡೋದ್ರಿಂದ ಬ್ರೋಕರೇಜ್ ಚಾರ್ಜ್ ಜಾಸ್ತಿ ಆಗುತ್ತೆ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಾನು ಪ್ರಾಫಿಟಲ್ಲೇ ಇರ್ತೀನಿ, ಬಟ್ ಆ ದಿನದ ಹೋಲ್ ಪ್ರಾಫಿಟ್ ಚೆಕ್ ಮಾಡಿದಾಗ ಬ್ರೋಕರೇಜ್ ಚಾರ್ಜ್ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ನಾನು ಲಾಸಲ್ಲಿ ಇರ್ತೇನೆ. ಮತ್ತು ಅದು ನನ್ನ ಪ್ರಾಫಿಟಲ್ಲೇ ಗ್ರೀನ್ ತೋರಿಸುತ್ತೆ, ಬಟ್ ನನ್ನ ಅಕೌಂಟಲ್ಲಿ ಅಮೌಂಟ್ ಮೈನಸ್ ಆಗಿರುತ್ತೆ. ಸೊ ಪ್ಲ್ಯಾನ್ ಮಾಡೋದಾದರೆ 1ರಿಂದ 2 ಟ್ರೇಡ್ ಸಾಕು. ಸೊ ಒಂದು ಸೆಟಪ್ ಫಾಲೋ ಮಾಡಿ ಅದನ್ನೇ ಎಂಟ್ರಿ ಮಾಡೋದ್ರಿಂದ ಒಂದು ಬೆಟರ್ ರಿಸಲ್ಟ್ ಸಿಗುತ್ತೆ. ಸೊ ಇವತ್ತಿಂದ ಟ್ರೇಡಿಂದ ಇವತ್ತು 4 ಟ್ರೇಡಲ್ಲಿ ಮಾಡಿದ್ದೆ, ಬಟ್ ನಾರ್ಮಲಿ ನಾನು 4-5 ಟ್ರೇಡ್ ಮಾಡಲ್ಲ, 1 ಅಥವಾ 2 ಟ್ರೇಡ್ ತೊಗೊತೀನಿ ಇಷ್ಟೇ. ಇವತ್ತೊಂದು ಏನು ಅಂದರೆ ಮಾರ್ಕೆಟ್ ಅಷ್ಟೇ ಮೂವ್ ಆಗಲಿಲ್ಲ. ಇವತ್ತೊಂದು ಇವೆಂಟ್ ಇತ್ತು, RBI ಇವೆಂಟ್ ಇತ್ತು. ನಾನು ಮಾರ್ಕೆಟ್ ಜಾಸ್ತಿ ಮೂವ್ ಆಗುತ್ತೆ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ನೋಡೋಣ. ಮಂಡೇ ಎಲೆಕ್ಷನ್ ರಿಸಲ್ಟ್ ಆಯಿತು, ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟು ಸೆಲೆಕ್ಟ್ ಆದಂಗೆ ಆಯಿತು. ಇನ್ನು ಪ್ರಮಾಣ ವಚನ ತಗೊಂಡ್ಮೇಲೆ ಏನಾಗುತ್ತೆ ಅಂತ ಮಂಡೇ ಚೆಕ್ ಮಾಡಬೇಕು. ನಾನು ಇನ್ನು ನೆಕ್ಸ್ಟ್ ಇದೇ ಥರ ಇವತ್ತೇನೋ ಕೂತಿದ್ದೆ ನೋಡ್ಬೇಕಂತೇಳಿ ಆ ಥರನೇ ಒಂದು ವಿಡಿಯೋ ಯಾವ ಥರ ಮಾಡ್ತಾರೆ ಚೆಕ್ ಮಾಡ್ಬೇಕಂತೇಳಿ ವಿಡಿಯೋ ಮಾಡಿದ್ದೀನಿ. ಬಟ್ ನೆಕ್ಸ್ಟ್ ನನಗೆ ಗೊತ್ತಾಗಿದೆ ಯಾವ ಥರ ವಿಡಿಯೋ ಮಾಡ್ತಾರೆ ಅಂತೇಳಿ. ಸೊ ಇನ್ನು ಮುಂದೆ ಏನು ಮಾಡ್ತೀನಪ್ಪ ಅಂದರೆ ಡೈಲಿ ಒಂದೊಂದು 10 ಮಿನಿಟ್ಸ್ದು ಬೇಸಿಕ್ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಟ್ರೇಡಿಂಗಲ್ಲಿ ಯಾವ ಥರ ಇದ್ದಾವೆ, ಆಮೇಲೆ ಯಾವ ಥರ ಸೆಟಪ್ ಮಾಡಬೇಕು, ಮಾರ್ಕೆಟಲ್ಲಿ ಅಪ್ ಟ್ರೆಂಡ್ ಹೆಂಗೆ ಐಡೆಂಟಿಫೈ ಮಾಡಬೇಕು, ಡೌನ್ ಟ್ರೆಂಡ್ ಹೆಂಗೆ ಐಡೆಂಟಿಫೈ ಮಾಡಬೇಕು, ಸಪೋರ್ಟ್ ರೆಸಿಸ್ಟೆನ್ಸ್ ಅಂದರೆ ಏನು, ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಅಂದರೆ ಏನು, ರಿಟ್ರೇಸ್ಮೆಂಟ್ ಪುಲ್ ಬ್ಯಾಕ್ ಅಂದ್ರೆ ಏನು, ಟ್ರೆಂಡ್ ಲೈನ್ಸ್ ಅಂದರೆ ಏನು, ಆಮೇಲೆ ಯಾವುದ್ರಲ್ಲಿ ಟ್ರೇಡ್ ಮಾಡಬೇಕು, ಇಂಟ್ರಾಡೇ ಮಾಡಬೇಕಾ, ಸ್ವಿಂಗ್ ಟ್ರೇಡ್ ಮಾಡಬೇಕಾ, ನಮ್ಮ ಪ್ರೊಫೆಷ್ನಲ್ಗೆ ಹೊಂದ್ಕೊಂಡೆ. ಯಾಕಂದರೆ ಯಾರೂ ಇಲ್ಲಿ ನನಗೆ ಅನಿಸೋ ಮಟ್ಟಿಗೆ 1% ನಮ್ಮ ಇಂಡಿಯಾದಲ್ಲಿ 1 to 2% ಅಷ್ಟೇ ಫುಲ್ ಟೈಮ್ ಟ್ರೇಡರ್ಸ್ ಇದ್ದಾರೆ. ಉಳಿದವರೆಲ್ಲ ಇನ್ವೆಸ್ಟ್ಮೆಂಟು, ಮ್ಯೂಚುವಲ್ ಫಂಡು, ಸ್ವಿಂಗ್ ಟ್ರೇಡ್ಸು ಮಾಡ್ತಿದ್ದಾರೆ. ಸೊ ನಮ್ಮದಿದು ಸ್ಟಾಕ್ ಇನ್ಕಮ್ ಇದೆ, ಪ್ಯಾಸಿವ್ ಇನ್ಕಮ್. ಸೊ ಪ್ಯಾಸಿವ್ ಇನ್ಕಮ್ ಬರಬೇಕಂದ್ರೆ ನಾವು ಪ್ರೊಫೆಷ್ನಲಾಗಿ ನಮ್ಮದೊಂದು ಜಾಬ್ ಇರುತ್ತೆ, ಅದ್ರ ಜೊತೆ ಇದನ್ನು ಮಾಡ್ತಾ ಇರ್ತೀವಿ. ಆ ಟೈಮ್ದಲ್ಲಿ ನಾವು ಯಾವ ಥರ ಯಾವ ಟ್ರೇಡ್ ತೊಂದರೆ ಒಳ್ಳೇದು ಅನ್ನೋದನ್ನು ಹೋಗ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಇವತ್ತಿಗೆ ಇಷ್ಟೇ ಸಾಕು.